ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೂ ಫ್ರೀಯಾಗಿ ಓಡಾಡ್ದಂಗ್ ಮಾಡ್ಬಿಟ್ಟಿದ್ದೀರಾ. ನನ್ನ ಫ್ರೀಡಮ್ನ ಕಿತ್ಕೊಂಡ್ಬಿಟ್ಟಿದ್ದೀರಾ ನೀವು. ಇದ ವಿಷಯ ಏನಿದೆ ವಿಷಯ ಅಂತ ಇಷ್ಟು ಕ್ಯಾಶುಯಲ್ ಆಗಿ ಹೇಳ್ತಿದ್ದೀರಾ? ನನ್ಗೆ ಎಷ್ಟು ಟಾರ್ಚರ್ ಕೊಡ್ತಿದಾರೆ ಗೊತ್ತಾ ಅವರು. ಒಬ್ಬರು ನೋಡಿದ್ರೆ ಮಾವಿನಕಾಯಿ, ಇನ್ನೊಬ್ರು ನೋಡಿದ್ರೆ ಉಪ್ಪಿನಕಾಯಿ, ಇನ್ನೊಬ್ರು ಮಣ್ಣು, ಇನ್ನೊಬ್ರು ಸುಣ್ಣ, ಒಬ್ಬೊಬ್ರು ಒಂದೊಂದು ತಗೊಂಡು ನನ್ನ ಹಿಂದೆನೆ ಬರ್ತಿರ್ತಾರೆ. ಇದು ಬೇಕಾ ಮೇಡಮ್, ಅದು ಬೇಕಾ ಮೇಡಮ್, ಇದು ತರಲ ಮೇಡಮ್, ಅದು ತರಲ ಮೇಡಮ್. ಬೇಡ ಅಂದ್ರೆ ಕೇಳಲ್ಲ, ಸರ್ ಆರ್ಡರ್ಸ್ ನಾವು ಫಾಲೋ ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಂತೂ ಸಾಕಾಗೋಗ್ಬಿಟ್ಟಿದೆ. ಯಾಕಾದ್ರೂ ಪ್ರೆಗ್ನೆಂಟ್ ಆದ್ನೋ ಅಂತ ಅನಿಸ್ಬಿಟ್ಟಿದೆ. ಅದು ನೀವಿಂದಾನೆ. ಇಷ್ಟೇ ತಾನೇ ವಿಷಯ. ಓಡಾಡಕ್ಕಾಗಲ್ಲ ಅಂತ ನೀವು ಹೇಳಿದ್ರಲ್ಲ, ನಾನಂತೂ ಗಾಬರಿ ಆಗ್ಬಿಟ್ಟೆ. ಏನಾಯ್ತೋ ಏನೋ ಅಂತ. ನೋಡ್ರಿ, ನಿಮಗೆ ಯಾವಾಗ ಏನೇನು ಬೇಕೋ ಅದೆಲ್ಲ ಈಸಿಯಾಗಿ ಸಿಗಲಿ ಅಂತ ನಾನು ಇದೆಲ್ಲ ಅರೇಂಜ್ ಮಾಡಿದ್ದು. ಇದು ಒಂದು ಕನ್ಸರ್ನ್ಗೋಸ್ಕರ. ಇಟ್ಸ್ ಔಟ್ ಆಫ್ ಲವ್. ಇದು ಲವ್ ಅಲ್ಲ, ಓವರ್ ಲವ್, ಅಂಡ್ ದಟ್ ಇಸ್ ಸಫೋಕೇಟಿಂಗ್ ಮೀ ಗೌತಮ್ ಅವರೇ. ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲು ನನಗೆ ಉಸಿರು ಕಡ್ದಂಗ ಆಗ್ಬಿಟ್ಟಿದೆ. ನನಗೆ ಯಾವುದೋ ಒಂದು ಬೈಕೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಇದನ್ನ ಮಾಡೋದನ್ನೆಲ್ಲ ನೋಡಿ ಅದನ್ನು ಭಯ ಪಟ್ಟು ಓಡಾಗ್ಬಿಟ್ಟಿದೆ. ದಿಸ್ ಇಸ್ ಟೂ ಮಚ್ ಅಲ್ಲ. 3, 4, 5, 6 ಮಚ್. ಓಕೆ, ರಿಲ್ಯಾಕ್ಸ್ ಪ್ಲೀಸ್. ಅವ್ರುಗಳನ್ನ ಬೈಬೇಡಿ. ಅವರು ನನ್ನ ಆರ್ಡರ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ಟಾರ್ಚರ್ ಕೊಡಬೇಡಿ ಅಂತ. ಓಕೆನಾ? ಪ್ಲೀಸ್ ಅದನ್ನ ಮಾಡಿ ಪುಣ್ಯ ಕಟ್ಕೊಡಿ. ಪ್ಲೀಸ್. ಸರಿ, ಈಗ ನೀವು ನನ್ನ ಹತ್ರನಾದ್ರೂ ಹೇಳ್ಕೊಡಿ ನಿಮ್ಮ ಬೈಕ್ ಏನು ಅಂತ. ನಾನೇ ಫುಲ್ಫಿಲ್ ಮಾಡ್ತೀನಿ. ಅದು ನನಗೆ ಬೇಡ. ರೀ, ಯಾಕ್ರಿ ಮಾತನ್ನ ಅರ್ಧ ನಿಲ್ಸಿದ್ರಿ? ಅದೇನು ಕಂಪ್ಲೀಟ್ ಮಾಡಿ. ಏನು ಅಂತ ಹೇಳಿ. ಇಲ್ಲ ಬೇಡ. ಏನಿಲ್ಲ ಬಿಡಿ, ಅವೆಲ್ಲ ಆಗಲ್ಲ. ಅದೇನು ಅಂತ ಹೇಳಿ. ಬಿಡಿ ಅಂದ್ರೆ ಬಿಟ್ಬಿಡ್ಬೇಕಪ್ಪ. ಆಗಲ್ಲ. ಏನೋ ಹೇಳ್ತಾ ಇದ್ರಿ ತಾನೆ, ಯಾಕೆ ಅರ್ಧಕ್ಕೆ ಮಾತು ನಿಲ್ಸಿದ್ರಿ? ಅದೇನು ಅಂತ ಹೇಳಿ ಕಂಪ್ಲೀಟ್ ಮಾಡಿ. ಅದು ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ. ಅದನ್ನ ನೀವೇ ಅರ್ಥ ಮಾಡ್ಕೊಂಡು ಫುಲ್ಫಿಲ್ ಮಾಡಬೇಕು. ಓ, ಈಗ ನಾನೇ ಅರ್ಥ ಮಾಡಿಕೊಂಡು ಅದನ್ನು ಫುಲ್ಫಿಲ್ ಮಾಡಬೇಕು. ಹೋಗ್ರಿ ರೀ, ನನಗೇನು ಮೈಂಡ್ ರೀಡಿಂಗ್ ಬರುತ್ತೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಗಂಡ ಆದವನು ಹೆಂಡತಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮೈಂಡ್ ರೀಡಿಂಗ್ ಅಷ್ಟೆಲ್ಲ, ಹಾರ್ಟ್ ರೀಡಿಂಗು ಮಾಡಬೇಕು. ನಿಮಗಿದೊಂದು ಚಾಲೆಂಜ್. ಓಹೋ, ನನಗೆ ಚಾಲೆಂಜ್? ಅಫ್ಕೋರ್ಸ್. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಆದಷ್ಟು ಬೇಗ ಕಂಡುಹಿಡಿತೀನಿ, ಅತಿ ಶೀಘ್ರದಲ್ಲಿ. ಹೇಳಿ, ನಿಮ್ಮ ಬೈಕೆ ಏನು? ಹಿಂಗೆಲ್ಲ ಚೀಟಿಂಗ್ ಮಾಡಂಗಿಲ್ಲ. ಆಯ್ತು, ಚೀಟಿಂಗ್ ಮಾಡಲ್ಲ. ಕಂಡುಹಿಡಿತೀನಿ ಬಿಡಿ. ಹಿಡಿತೀರ ನೋಡೇ ಬಿಡಿ. ಸ್ವಲ್ಪ ಹಾಗೆ ನೋಡಿ. ಐಸ್ ಕ್ರೀಮ್ ತರಿಸ್ತಾ ಇದ್ದೆ, ನಿಮ್ಗೆ ಯಾವ್ದು ಬೇಕು ಹೇಳಿ? ಹೇಳು ಮಲ್ಲಿ. ಶ್ರಾವಣಿ ಏನು ಮಾಡ್ತಿದ್ದಾಳೆ ಅವಳು? ಏನಿಲ್ಲ, ಬಾಲ ಮುದುರ್ಕೊಂಡು ತೆಪ್ಪಿಗೆ ಬಿದ್ದಿದ್ದಾಳೆ. ಹೇಳು, ಏನು ವಿಷಯ? ಏನೂ ಇಲ್ಲ ಶ್ರಾವಣಿ, ಅವಳನ್ನ ಬೆಂಡೆತ್ತಿದ್ದು ಸಾಕು. ಅವಳನ್ನ ಬಿಟ್ಬಿಟ್ಟು ಕಳಿಸಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ಅಲ್ಲ, ಅವಳನ್ನ ಈಗ ಬಿಟ್ಟು ಕಳಿಸಿ ನಾಳೆ ದಿನ ನಮ್ಮ ಹೆಸರು ಬಾಯಿ ಬಿಟ್ಬಿಟ್ರೆ ಏನು ಮಾಡೋದು? ಅಂಥದ್ದೆಲ್ಲ ಏನೂ ಆಗೋಕ್ಕಿಲ್ಲ. ನೀನೇನು ಚಿಂತೆ ಮಾಡಬೇಡ. ಅಷ್ಟಕ್ಕೂ ಅವಳು ಏನು ಅಂತೇಳಿ ಬಾಯಿ ಬಿಡ್ತಾಳೆ? ನಾವು ಯಾರು ಅಂತಲೇ ಗೊತ್ತಿಲ್ವೇ ಅವಳಿಗೆ. ಅವಳ ಪಾಡೆ ಇವಾಗ ಬೋಲ್ ಸಿಕ್ಕಾಕೊಂಡ್ರು ಇಳಿ ಥರ ಆಗೋಗಿದೆ. ಫುಲ್ ಕಂಗಾಲಾಗ್ಬಿಟ್ಟಿರ್ತಾಳೆ. ಬಿಟ್ಟರೆ ಸಾಕು ಓಡೋಗ್ಬಿಡೋಣ ಅಂತ ಅಂದ್ಕೊಳ್ತಾ ಇರ್ತಾಳೆ. ಶ್ರಾವಣಿ, ಅವಳಿಗೆ ತಪ್ಪಿಸ್ಕೊಳೋಕ್ಕೆ ನೀನೇ ಒಂದು ದಾರಿ ಮಾಡಿಕೊಡು. ಆಮೇಲೆ ನೋಡು, ಬದುಕಿದೆಯಾ ಬಡ ಜೀವವೇ ಅಂತ ಓಡೋಗ್ಬಿಡ್ತಾಳೆ. ಅಷ್ಟೇ ಆಗೋದು. ಅಷ್ಟಕ್ಕೂ ಅವಳು ಮಾಡಿರೋದನ್ನೇ ಮಣ್ಣು ತಿನ್ನೋ ಕೆಲಸ. ಕಂಪ್ಲೇಂಟ್ ಕೊಡೋ ಧೈರ್ಯದಿಂದ ಬರಬೇಕು ಅವಳಿಗೆ. ನೀನೇನು ಹೆದರ್ಕೋಬೇಡ, ಅವಳನ್ನ ಬಿಟ್ಬಿಟ್ಟು ಕಳಿಸು, ನಾನು ನೋಡ್ಕೊಳ್ತೀನಿ. ಆಯಿತಾ? ಸರಿ ಮಲ್ಲಿ, ಹಾಗೆ ಮಾಡ್ತೀನಿ ಬಿಡು. ಪ್ಲೀಸ್ ಮ್ಯಾಮ್, ನನ್ನ ಕಣ್ಣಿಗೆ ಕಟ್ಟಿರೋ ಬಟ್ಟೆನಾದರೂ ಬಿಚ್ಚಿ. ಮುಚ್ಚು ಬಾಯ್. ಹಾಂ ಮೇಡಮ್ ಹೇಳಿ. ಹಾಂ ಹಾಗೆ ಮಾಡ್ತೀನಿ ಮೇಡಮ್. ನೀವು ಹೇಳಿದ್ಮೇಲೆ ಮುಗೀತು. ಬಾಯ್ ಬಿಡೋವರೆಗೂ ಬಿಡಲ್ಲ, ಚರ್ಮ ಸುಳ್ದು ಬಿಡ್ತೀವಿ. ಏನಂದ್ರಿ ಮೇಡಮ್? ಬಾಯ್ ಬಿಟ್ಟಿಲ್ಲ ಅಂದರೆ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಿ ಅಂತಿದ್ದೀರಾ? ಓಕೆ ಮೇಡಮ್, ನೀವು ಹೇಳಿದ್ಮೇಲೆ ಮುಗೀತು. ಹಾಂ ಓಕೆ. ನೋಡು, ಮೇಡಮ್ ಹೇಳ್ತಾ ಇದ್ದಾರೆ, ನೀನು ಸತ್ಯ ಹೇಳಿಲ್ಲ ಅಂದರೆ ಎನ್ಕೌಂಟರ್ ಮಾಡಿಬಿಡು ಅಂತ. ಮೇಡಮ್ ಪ್ಲೀಸ್ ನನ್ನ ನಂಬಿ ಮೇಡಮ್, ನಾನೇನು ತಪ್ಪು ಮಾಡಿಲ್ಲ. ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ಇದೇ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. 10 ನಿಮಿಷ ಟೈಮ್ ಕೊಡ್ತೀವಿ. ನಾವು ಹೋಗಿ ಕಾಫಿ ಕುಡ್ಕೊಂಡ್ ಬರ್ತೀವಿ. ಅಷ್ಟರಲ್ಲಿ ನೀನು ಡಿಸೈಡ್ ಮಾಡು, ನೀನು ಬದುಕ್ತೀಯಾ ಅಥವಾ ಸಾಯ್ತೀಯಾ ಅಂತ.
ಬನ್ನಿ ಎಲ್ಲ ಕಾಫಿ ಕುಡ್ಕೊಂಬರೋಣ. ಬನ್ನಿ ಬನ್ನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ನನ್ನನ್ನು ಸಾಯಿಸ್ಬಿಡ್ತಾರಲ್ಲ. ಈ ಪೊಲೀಸವರಿಂದ ಎಲ್ಲ ಹಾಳಾಯ್ತು. ಅಣ್ಣ, ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ, ಪ್ಲೀಸ್ ನಿಮ್ಮ ಫೋನ್ ಕೊಡ್ತೀರಾ? ಒಂದು ಫೋನ್ ಮಾಡಬೇಕಿತ್ತು. ಯಾವುದಿದೆ ಹೊಸ ನಂಬರ್? ಹಲೋ ಹಲೋ ಜೈ, ನಾನು ದಿಯಾ ಮಾತಾಡ್ತಾ ಇರೋದು. ಬೇಬಿ, ನೀನಾ? ಈಗ ಎಲ್ಲಿದ್ಯಾ ಬೇಬಿ? ಹೇಗಿದ್ಯಾ? ಏನು ಮಾಡ್ತಿದ್ಯಾ? ಯಾರ ನಂಬರ್ ಇದು? ಇಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಫೋನ್ ಇಸ್ಕೊಂಡೆ. ಜೈ, ನಾನಿವಾಗ EVS ಸ್ಕೂಲ್ ಹತ್ರ ಅಂತ ಇದೆ, ಅಲ್ಲಿದ್ದೀನಿ. ಮೋಸ್ಟ್ಲಿ ಇಲ್ಲೇ ಎಲ್ಲೋ ಕೂಡಾಕಿದ್ರು ಅನ್ಸುತ್ತೆ. ಜೈ, ಸತ್ಯ ಒಪ್ಕೊ ಅಂತ ನನಗೆ ತುಂಬ ಟಾರ್ಚರ್ ಮಾಡಿದ್ರು, ತುಂಬಾ ಹೊಡಿದ್ರು ಗೊತ್ತಾ ಜೈ. ಇಲ್ಲಾಂದರೆ ಅವ್ರು ನನ್ನ ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಾ. ನಿಜವಾಗ್ಲೂ ಅವ್ರು ನನ್ನ ಸಾಯಿಸೇ ಬಿಡ್ತಿದ್ರು ಜೈ. ಹೇಗೋ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಪ್ಲೀಸ್ ಜೈ, ನನ್ನ ಬಂದು ಕರ್ಕೊಂಡೋಗಿ. ಓಕೆ ಓಕೆ, ಗೊತ್ತಾಯ್ತು. ನಾನು ಈಗಲೇ ಹೊಡ್ತೀನಿ, ಇನ್ನು ಸ್ವಲ್ಪ ಹೊತ್ತು ಅಲ್ಲಿ ಇರ್ತೀನಿ. ಎದುರ್ಕೊಬೇಡ ಬೇಬಿ, ಏನೂ ಆಗಲ್ಲ, ಅಲ್ಲೇ ಇರು. ಓಕೆ ಜೈ. ಫುಲ್ ಬಲ್ಗೆ ಡಿಫೆಂಡ್ ಆಡ್ತಾನೆ. ನಾನಾಗ ಎತ್ತಿ ಸಿಕ್ಸರ್ ಹೊಡ್ತಿದ್ದೆ, ಗ್ರೌಂಡಿಂದ ಆಚೆ ಬೀಳ್ಬೇಕಾಯ್ತು. ಸಿಸ್ಟರ್, ಏನ್ ಸಿಸ್ಟರ್ ಇಷ್ಟು ಡೀಪಾಗಿ ಥಿಂಕ್ ಮಾಡ್ತಾ ಇದೆಯಾ? ಇನ್ನೇನಿರತ್ತಣ್ಣ, ಆ ಭೂಮಿಕಾಗೆ ಒಂದು ಗತಿ ಕಾಣಿಸ್ಬೇಕಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಓ, ಅದ್ರ ಬಗ್ಗೆನಾ? ಅವಳ ಹೆಲ್ತ್ ಡ್ರಿಂಕಲ್ಲಿ ನಾವು ಪೌಡರ್ ಮಿಕ್ಸ್ ಮಾಡಿ ಕೊಟ್ಟಿದ್ವಲ್ಲ, ಅವಳು ಅದನ್ನು ಕುಡಿಲೇ ಇಲ್ಲ. ಹ್ಞೂ ಸಿಸ್ಟರ್, ನಾವು ಸೂಪರ್ ಹಿಟ್ ಆಗತ್ತೆ ಅಂತ ತಿಳ್ಕೊಂಡಿದ್ವಲ್ಲ, ಆಕ್ಟರ್ ಫ್ಲಾಪ್ ಆಗೋಯ್ತಲ್ಲ. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಅವಳು ಕುಡಿದೇ ಇದ್ದದ್ದು ಒಳ್ಳೇದಾಯ್ತು ಸಿಸ್ಟರ್. ಅಕಸ್ಮಾತ್ ಕುಡಿದವಳು ಸತ್ತೋಗಿದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಗೊತ್ತಾಗ್ತಿರ್ಲಿಲ್ವಾ ವಿಷಪ್ರಾಶನದಿಂದ ಸಾವು ಅಂತ? ಇದು ಸಹಜ ಸಾವಲ್ಲ, ಯಾರೋ ವಿಷ ಹಾಕಿ ಕೊಂದಿದ್ದಾರೆ ಅಂತ. ಆಗ ಗೌತಮ್ ಸುಮ್ಮನೆ ಇರ್ತಿದ್ನ, ಮಿಷನ್ ಗನ್ ಎತ್ಕೊಂಡು ನಮ್ಮನ್ನು ಸಾಲಾಗಿ ನಿಲ್ಲಿಸಿ ಡಗ್ 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 ಅಂತ ಶೂಟ್ ಮಾಡ್ತಿದ್ದ. ಏನ್ ಸಿಸ್ಟರ್, ನಿನ್ ತಲೆಗೆ ಅಷ್ಟು ಒಳ್ಳಿಲಿಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.